ಸ್ನೇಹಿತರೆ, ಈಗ ವಿಶೇಷವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂಥ ಬನಶಂಕರಿ ಅಮ್ಮನವರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾಳೆ ಪ್ರತಿಯೊಬ್ಬರೂ ತಾಯಿಗೆ ಉಡಿಯನ್ನು ತುಂಬಿ ಆಕೆ ಆಶೀರ್ವಾದವನ್ನು ತೆಗೆದುಕೊಳ್ಳ್ರಿ. ಅದರಲ್ಲೂ ವಿಶೇಷ ನಾಳೆ ಅತ್ಯಂತ ವಿಶೇಷ ಯೋಗದಲ್ಲಿ ಪ್ರಾಪ್ತಿಯಾಗಲಿರ್ತದೆ. ಏನೇನು ವಿಶೇಷತೆ ಅದ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ನಾಳೆ ಬನಶಂಕರಿ ಹುಟ್ಟುಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ? ಸರ್ವ ಕಷ್ಟವನ್ನು ದೂರ ಮಾಡುವಂಥ ತಾಯಿ, ಅದಕ್ಕೆ ಆಕೆಯನ್ನು ಜಗದಂಬಿಕೆ ಅಂತ ಹೇಳಿ ಕರೀತಾರೆ. ಅಂದರೆ ಜಗದಂಬ ಅಂತಂದರೆ ಜಗತ್ತಿಗೆ ತಾಯಿ, ಜಗತ್ತಿಗೆ ಬಂದ ಕಷ್ಟಗಳನ್ನು ದೂರ ಮಾಡಿದ್ದಕ್ಕೆ ಜಗದಂಬ ಅನ್ನುವ ಬಿರುದನ್ನು ಪಡೆದಾಳ. ಅದಕ್ಕಾಗಿ ಆ ಎಲ್ಲ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಮೊದಲು ನಾಳೆ ಏನೇನು ವಿಶೇಷತೆ ಅದ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನಶಂಕರಿ ಹುಟ್ಟುಹಬ್ಬವನ್ನು ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಆಚರಣೆಯನ್ನು ಮಾಡ್ತೀವಿ. ಅಷ್ಟೇ ಅಲ್ಲ, ನಾಳೆ ದಿವಸ ವಿಶೇಷವಾಗಿ ಶುಕ್ರವಾರ ಆಯುಷ್ಮಾನ್ ಯೋಗ ಪ್ರಾಪ್ತಿಯಾಗಲಿರ್ತದ. ಅಶ್ವಿನಿ ನಕ್ಷತ್ರ ವಿಶೇಷ ಅಂಥೇಳಿ ಇದೊಂದು ವಿಶೇಷ ಯೋಗವನ್ನು ನಮಗೆ ತಂದು ಕೊಡ್ತಾ ಇದೆ. ಈ ದಿನ ಯಾರ ಮನೆಯಲ್ಲಿ ಬನಶಂಕರಿ ಕುಲಧರ್ಮದ ಅವರು ಬನಶಂಕರಿ ಕುಲಧರ್ಮವನ್ನು ಆಚರಣೆಯನ್ನು ಮಾಡಬೇಕು. ಇನ್ನು ನಾಳೆ ಬನಶಂಕರಿಗೆ ಉಡಿಯನ್ನು ಯಾರು ಬೇಕಾದರೂ ಉಡಿಯನ್ನು ತುಂಬಬಹುದು. ನಾಳೆ ದಿವಸ ವಿಶೇಷವಾಗಿ ಶುಕ್ರವಾರ ದಿವಸ ರಾಹು ಕಾಲದಲ್ಲಿ ನಿಂಬೆಹಣ್ಣಿನ ಆರತಿಯನ್ನು ಮಾಡಿ ಆಕೆಗೆ ಉಡಿಯನ್ನು ತುಂಬಿ ನಿಂಬೆಹಣ್ಣಿನ ಆರತಿಯನ್ನು ಮಾಡೋದ್ರಿಂದ ಸಕಲ ಸಂಕಷ್ಟಗಳು ದೂರ ಆಗ್ತದೆ. ನಾಳೆ ದಿವಸ ವಿಶೇಷವಾಗಿ ಬನಶಂಕರಿಗೆ ಉಡಿಯನ್ನು ತುಂಬ್ರಿ. ಪ್ರತಿಯೊಬ್ಬರು ಉಡಿಯನ್ನು ತುಂಬ್ರಿ. ತಾಯಿಗೆ ಉಡಿ ತುಂಬಿ ಆರತಿ ಮಾಡೋದ್ರಿಂದ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ನೀವು ಮನೆಯಲ್ಲಿ ಆರತಿ ಮಾಡೋದಿದ್ದರೆ ನೀಲಾಂಜನದಿಂದ ಆರತಿ ಮಾಡಿರಿ. ಆ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ನೀವು ಆರತಿಯನ್ನು ಮಾಡೋದಿದ್ದರೆ ರಾಹು ಕಾಲ ಸಮಯವನ್ನು ಮುಂದೆ ಹೇಳ್ತೀನಿ. ಪೂಜಾ ಸಮಯ ಕೂಡ ಮುಂದೆ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ರಾಹು ಕಾಲದ ಸಮಯದಲ್ಲಿ ನಾಳೆ ದಿವಸ ಬನಶಂಕರಿಗೆ ಆರತಿಯನ್ನು ಮಾಡೋದ್ರಿಂದ ಮನೆಯಲ್ಲಿ ಇರುವಂಥ ಸರ್ವ ಸಂಕಷ್ಟಗಳು ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಯಾಕಂದರೆ ನಾನಾ ಥರದ ದೋಷಗಳಿರ್ತವೆ. ಬನಶಂಕರಿ ಅಮ್ಮ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ತಾಳಂತೆ. ಅದಕ್ಕಾಗಿ ಬನಶಂಕರಿಗೆ ನಾಳೆ ವಿಶೇಷವಾಗಿ ಆಕೆಯ ಹುಟ್ಟುಹಬ್ಬವನ್ನು, ಆಕೆಯ ಪ್ರೀತಿಗೋಸ್ಕರ ನಾಳೆ ಆಕೆಗೆ ವಿಶೇಷವಾಗಿ ಮಾವಿನ ಹಣ್ಣಿನ ನೈವೇದ್ಯ ಇರ್ತದೆ. ಹೋಳಿಗೆ, ಮಾವಿನ ಹಣ್ಣಿನ ಶ್ರೀಕರಣಿ ನೈವೇದ್ಯ ಇರ್ತದೆ. ನೀವು ಮಾವಿನ ಹಣ್ಣನ್ನು ಉಡಿಯನ್ನು ಸಹ ಹೋಗಿ ತುಂಬಿ ಬರ್ಬೋದು. 5 ಮಾವಿನ ಹಣ್ಣನ್ನು ಅಥವಾ 5 ಥರದ ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ಬೋದು. ನಿಮಗೆ ಆದರೆ ಸೀರೆಯನ್ನು ಸಹ ಆಕೆಗೆ ಉಡುಗೊರೆಯನ್ನು, ಹುಟ್ಟುಹಬ್ಬದ ಉಡುಗೊರೆಯಾಗಿ ಸೀರೆಯನ್ನು ಸಹ ಹೋಗಿ ಉಡಿಯನ್ನು ತುಂಬಬಹುದು. ನಾಳೆ ದಿವಸ ಆಕೆಗೆ 9 ನಮಸ್ಕಾರಗಳನ್ನು ಹಾಕಿ, ಪ್ರದಕ್ಷಿಣ ನಮಸ್ಕಾರಗಳನ್ನು 9 ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಿ ಉಡಿಯನ್ನು ತುಂಬಿ ಬರ್ರಿ. ಯಾಕೆ ಹೇಳ್ತೀನಿ ಅಂದರೆ ದುರ್ಗಾ ಸ್ವರೂಪಿಣಿ ಅಂತ ಹೇಳ್ತೀವಿ ಆಕೆಗೆ. ಆಕೆ 9 ಸಂಖ್ಯೆಯ ಅಧಿಪತಿ ಆಕೆ. ಆದ್ದರಿಂದ ಆಕೆಗೆ 9 ನಮಸ್ಕಾರಗಳನ್ನು ಹಾಕೋದ್ರಿಂದ ಸಂಕಷ್ಟಗಳು, ನೀವು ಯಾವಾಗ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತೀರಿ 9 ನಮಸ್ಕಾರಗಳನ್ನು ಹಾಕ್ರಿ. ಯಾಕಂದರೆ ಆಕೆ ಕುಜಗ್ರಹದ ಅಧಿಪತಿ ಅಂತ ಹೇಳ್ತೇವೆ. ಕುಜಗ್ರಹದ ಅಧಿಪತಿ ಆಗಿರೋದ್ರಿಂದ ಸಂಕಷ್ಟಗಳು, ಪತಿ ಪತ್ನಿಯರ ಬಾಂಧವ್ಯ ಆಗಿರ್ಬೋದು, ನಿಮ್ಮ ಕೆಲಸದಲ್ಲಿ ಏನಾದರೂ ತೊಂದರೆಗಳಾಗಿರ್ಬೋದು, ಆಕೆಗೆ ಹೋಗಿ ನಮಸ್ಕಾರವನ್ನು ಮಾಡಿ. ಯಾವುದೇ ದೇವಸ್ಥಾನಕ್ಕೆ ಹೋಗಿದ್ದರೂ ಸಹ ನೀವು ಮಂಗಳವಾರ ದಿವಸ 9 ನಮಸ್ಕಾರಗಳನ್ನ ಹಾಕಿ ಪ್ರದಕ್ಷಿಣೆ ನಮಸ್ಕಾರ ಮಾಡೋದ್ರಿಂದ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಅಂಥೇಳಿ. ಇನ್ನು ನಾಳೆ ದಿವಸ ಶುಕ್ರವಾರ ದಿವಸ ವಿಶೇಷವಾಗಿ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ನಮಃ ಅಂಥೇಳಿ ಆಕೆಯಲ್ಲಿ ಬನಶಂಕರಿಯಲ್ಲಿ 3 ಅವತಾರಗಳಿರೋದ್ರಿಂದ ನಾಳೆ ದಿವಸ ಶುಕ್ರವಾರ ದಿವಸ ವಿಶೇಷವಾಗಿ ಉಡಿಯನ್ನು ತುಂಬಿ ಆರತಿಯನ್ನು ಮಾಡಿರಿ. ನೀವು ಮನೆಯಲ್ಲಿ ಮಾಡೋದಿದ್ರೆ ಪುಟಾಣಿ, ಹಾಲು, ಸಕ್ಕರೆ ನೈವೇದ್ಯನ ಮಾಡ್ಬೋದು. ಕುಲಧರ್ಮ ಇದ್ದವರು ಹೋಳಿಗೆ ಮತ್ತು ಶ್ರೀಕರಣಿ ನೈವೇದ್ಯ ಮಾಡ್ತೇವೆ. ಯಾರ ಮನೆಯಲ್ಲಿ ಕುಲಧರ್ಮ ಇಲ್ಲ, ಅಕಸ್ಮಾತ್ ನಮ್ಮ ಮನೆಯಲ್ಲಿ ಫೋಟೋನೇ ಇಲ್ಲ ಅಂದ್ರೂ ಸಹಿತ ಬನಶಂಕರಿ ಸ್ಮರಣೆಯನ್ನು ಮಾಡಿ ನೀವು ಆಕೆಯ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಆಕೆ ಲಕ್ಷ್ಮೀ ಫೋಟೋ ಮುಂದೆ ಉಡಿಯನ್ನು ತುಂಬಿ ಆಕೆಗೆ ಆರತಿಯನ್ನು ಮಾಡಿದರೆ ಸಾಕು, ಬನಶಂಕರಿಗೆ ಮುಟ್ಟುತ್ತದೆ. ಹಾಲು, ಸಕ್ಕರೆ, ಪುಟಾಣಿ ಸಕ್ಕರೆ ಈ ರೀತಿಯಾಗಿ ನೈವೇದ್ಯಗಳನ್ನು ಮಾಡಿ ಉಡಿಯನ್ನು ತುಂಬಿದರೆ ಸಾಕು. ಮನೆಯಲ್ಲೇ ನೀವು ಬೇಕಂದರೆ ಗೆಜ್ಜೆ ವಸ್ತ್ರ ಎಲ್ಲವನ್ನು ಇರಿಸಿ 20+2 ಗೆಜ್ಜೆ ವಸ್ತ್ರವನ್ನು ಇರಿಸಿ, ಮಾಲೆಯನ್ನು ಇರಿಸಿ ಪೂಜೆಯನ್ನು ಮಾಡಬಹುದು. ಆದರೆ ನಿಂಬೆಹಣ್ಣಿನ ಆರತಿಯನ್ನು ದೇವಸ್ಥಾನಕ್ಕೆ ಹೋಗಿ ಮಾಡಿದರೆ ಒಳ್ಳೆಯದು. ಮನೆಯಲ್ಲಿ ನೀಲಾಂಜನ ಆರತಿಯನ್ನು ಮಾಡಿದರೆ ಸಾಕು. ಒಂದು ವಿಶೇಷವಾಗಿರುವಂಥ ಶ್ಲೋಕ ಅದನ್ನು ಮುಂದೆ ಹೇಳ್ಕೊಡ್ತೀನಿ. ನಾಳೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಅನ್ನೋದನ್ನು ಹೇಳ್ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಇನ್ನು ಬಹಳಷ್ಟು ಮಂದಿ ಕೇಳ್ತೀರಿ ನಾಳೆ ಒಳ್ಳೆಯ ದಿವಸನ ಅಂಥೇಳಿ, ನಾಳೆ ಏನಾದರೂ ಶುಭ ಕಾರ್ಯಗಳನ್ನು ಮಾಡ್ಬೋದಾ ಅಂಥೇಳಿ. ಆದರೆ ಭದ್ರಾಕರಣ ಇರೋದ್ರಿಂದ ನಾಳೆ ದಿವಸ ಮಾಡಬೇಡ್ರಿ ಅಂತಲೇ ಹೇಳ್ತೀನಿ. ಯಾಕಂದರೆ ಶುಭವನ್ನು ತಂದು ಕೊಡುವುದಿಲ್ಲ. ನಾಳೆ ದಿವಸ
ಶುಭ ಕಾರ್ಯಗಳಿಗಿಂತ ಹೆಚ್ಚು ದೇವಿ ಆರಾಧನೆಗೆ ಅತ್ಯಂತ ಯೋಗ್ಯವಾದ ಕಾಲ ಅಂತಲೇ ಹೇಳ್ತೀನಿ. ಪೂರ್ಣ ಫಲಪ್ರಾಪ್ತಿಯಾಗ್ತದೆ ನಾಳೆ ದಿವಸ ಅಂಥೇಳಿ. ಇನ್ನು ನಾಳೆ ದಿವಸ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಇನ್ನು ಅಡ್ಮಿಷನಕ್ಕೆ ಬಹಳಷ್ಟು ಮಂದಿ ಕೇಳಿದ್ರಿ. ಇವತ್ತು ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿ ಆಗ್ತಾಯಿತ್ತು. ಇವತ್ತು ಮಾಡಿಸಿದ್ರೆ ಒಳ್ಳೆಯದಿತ್ತು. ಏನಾದರೂ ಖರೀದಿ ಇದ್ದರೂ ಕೂಡ ಇವತ್ತಿನ ದಿವಸ ಬಹಳ ಒಳ್ಳೆಯದಿತ್ತು. ನಾಳೆ ಭದ್ರಾಕರಣ ಶುಭ ಅಲ್ಲ ಅಂತಲೇ ಹೇಳ್ತೇನೆ. ಇನ್ನು ನಾಳೆ ಮಾಸ ಶಿವರಾತ್ರಿ ಆಚರಣೆ ಮಾಡೋರು ನಾಳೆಯೇ ಮಾಡಬೇಕು. ವೃಷಭ ಸಂಕ್ರಾಂತಿ ಅಂತ ಹೇಳ್ತೇವೆ ನಾಳೆ ಈ ದಿವಸವನ್ನು. ಯಾಕಂದರೆ ಸೂರ್ಯ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡೋದ್ರಿಂದ ಅದನ್ನು ವೃಷಭ ಸಂಕ್ರಾಂತಿ ದಿವಸ ಶುಭ ಕಾರ್ಯಗಳು ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ ನಾಳೆ ಒಳ್ಳೆಯದಲ್ಲ. ಇನ್ನು ರಾಹು ಕಾಲವನ್ನು ಹೇಳಿಬಿಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. 10:40 12:22 ಇದು ರಾಹು ಕಾಲ. ನಾಳೆ ಸಮಯ ಇದನ್ನು ನೋಟ್ ಮಾಡಿ ಇಟ್ಕೊಳ್ರಿ. ಈ ಸಮಯದಲ್ಲಿ ನೀವು ಹೋಗಿ ಬನಶಂಕರಿ ಅಮ್ಮನಿಗೆ ಉಡಿಯನ್ನು ತುಂಬಬಹುದು, ಆರತಿಯನ್ನು ಮಾಡಬಹುದು. ಇನ್ನು ನೀವು ಮನೆಯಲ್ಲಿ ಬನಶಂಕರಿ ಪೂಜೆಯನ್ನು ಮಾಡ್ತೀನಿ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಮಾಡ್ಬೋದು. ನಾಳೆ ಬ್ರಾಹ್ಮಿ ಮುಹೂರ್ತ ಹೇಳ್ಕೊಡ್ತೀನಿ ನೋಡಿರಿ. ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ. ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತಲೇ ಹೇಳ್ತೀವಿ. 4:15 5:02 ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ. ಅದು ಬಿಟ್ಟರೆ ಮುಂದಿನ ಮುಹೂರ್ತ 7:20 9:07 ನಮಗೆ ವಿಶೇಷವಾಗಿ ಒಳ್ಳೆಯ ಯೋಗಗಳು ನಮಗೆ ಪ್ರಾಪ್ತಿಯಾಗಲಿರ್ತದೆ. ಇನ್ನು ಅಷ್ಟು ಬೆಳಗ್ಗೆನೇ ಆಗೋದಿಲ್ಲ ಅಂದರೆ 8:30 10:20 ಅದು ಕೂಡ ಒಳ್ಳೆಯದು. ಅಷ್ಟು ಬೆಳಗ್ಗೆನೂ ಆಗೋದಿಲ್ಲ ಅಂದರೆ ಮಧ್ಯಾಹ್ನ 12:20 2:20 ಅದು ಕೂಡ ನಿಮಗೆ ಒಳ್ಳೆಯ ಇದನ್ನು ತಂದುಕೊಡ್ತಾ ಇದೆ. ಇನ್ನು ರಾಹುಕಾಲ ಬನಶಂಕರಿ ಅಮ್ಮನಿಗೆ ಸರ್ವ ಸಂಕಷ್ಟಗಳನ್ನು ದೂರ ಮಾಡ್ತಾಳೆ. ರಾಹು ಕಾಲದಲ್ಲಿ ಕೂಡ ನೀವು ಉಡಿಯನ್ನು ತುಂಬಿ ಆರತಿಯನ್ನು ಮಾಡ್ಬೋದು. ನಾಳೆ ದಿವಸ ವಿಶೇಷವಾಗಿ ದೇವಿಗೆ ಒಂದು ಸ್ತೋತ್ರವನ್ನು ನಾನು ಹೇಳ್ಕೊಡ್ತೀನಿ. ನಾನು ನಿಮಗೆ ಬರೆದು ಹಾಕಲಿಕ್ಕೆ ಆದರೆ ಬರೆದು ಹಾಕ್ತೀನಿ, ನೋಡ್ತೀನಿ. ಸಮಯದ ಅಭಾವ ಇರೋದರಿಂದ ಈ ಶ್ಲೋಕವನ್ನು ನಾನು ನಿಮ್ಗೆ ಹೇಳ್ತೀನಿ, ಕೇಳ್ರಿ. ಬಹಳ ಚಂದದ ಈ ಶ್ಲೋಕ. ಖಡ್ಗಂ ಘಂಟಾಂ ತ್ರಿಶೂಲಂ ಲಿಪಿವಿಶದತರಂ ಬಿಭ್ರತಿಂ ದಕ್ಷಹಸ್ತೈಃ ಪಾತ್ರಂ ಶೀರ್ಷಂ ಸಕೇಟಂ ಡಮರುಕಮಾನಿಶಂ ವಾಮಹಸ್ತೈಸ್ತ್ರಿನೇತ್ರಾಂ ಸಿಂಹಸ್ಥಂ ತಾರಹಾರಂ ಗದಮಣಿಮುಕಟಾಂ ದ್ಯೋತಯಂತಿಂ ಪ್ರಸನ್ನಾಂ ವಂದೇ ಪೂರ್ಣೇಂದುಬಿಂಬಾಂ ಪ್ರತಿರುಚಮುಖಿಂ ಶಂಕರಿಂ ಶಂಕರೀಷ್ಟಾಂ. ನಂತರ ಕೈ ಮುಗಿದು ಪ್ರಾರ್ಥನೆಯನ್ನು ಹೇಳ್ಕೊಳ್ಬೇಕು. ಶೂಲಂ ಖಡ್ಗಂಚ ಡಮರುಂ ದದಾನಾಮ ಅಭಯಪ್ರದಾಂ ಸಿಂಹಾಸನಸ್ಥಾಂ ಧ್ಯಾಯಾಮಿ ದೇವಿಂ ಶಾಕಂಬರೀಮಹಂ. ಸಿಂಹನದಲ್ಲಿ ಆಸೀನರಾದಂಥ ಮಹಾಶಂಕರಿ ನನ್ನೆಲ್ಲ ಸಂಕಷ್ಟಗಳನ್ನ ದೂರ ಮಾಡು. ಅದಕ್ಕೆ ಆಕೆಗೆ ಹೇಳಬೇಕು, ಓಂ ಶತಕ್ಷೈನ್ ನಮಃ, ಓಂ ಶಾಕಂಬರ್ರೀನ್ ನಮಃ, ಓಂ ವನಶಂಕರ್ರೀನ್ ನಮಃ ಅಂಥೇಳಿ. ಯಾಕಂದರೆ ವನದಲ್ಲಿ ವಾಸವಾಗಿರೋದ್ರಿಂದ ವನಶಂಕರಿ ಅನ್ನೋ ಹೆಸರನ್ನು ಪಡಿತಾಳೆ. ತನ್ನ ದೇಹದಿಂದ ಶಾಖವನ್ನು ಉತ್ಪನ್ನ ಮಾಡೋದ್ರಿಂದ ದೇವಾನುದೇವತೆಗಳು ಆಕೆಯನ್ನು ಶಾಕಂಬರಿ ಅನ್ನುವ ಹೆಸರಿಂದ ಕರೆದರು. ನಂತರ ಎಲ್ಲ ಸಂಕಷ್ಟಗಳನ್ನು ಹೇಳಿಕೊಂಡು ಬಂದಂಥ ತನ್ನೆಲ್ಲ ಭಕ್ತಾದಿಗಳಿಗೆ ದೇವಾನುದೇವತೆಗಳಿಗೆ 100 ಕಣ್ಣುಗಳಿಂದ ನೋಡಿದ್ರಿಂದ ಆಕೆಯನ್ನು ಶತಾಕ್ಷಿ ಅನ್ನುವ ಹೆಸರಿನಿಂದ ಕರೀತಾರೆ. ಜಗತ್ತಿನಲ್ಲಿ ರಾಕ್ಷಸರ ಅಟ್ಟಹಾಸ ಬಹಳಷ್ಟಾಗ್ಬಿಟ್ಟಿರ್ತದೆ. ಆ ಸಮಯದಲ್ಲಿ ಎಲ್ಲ ದೇವಾನುದೇವತೆಗಳು ರೋಸಿ ಹೋಗ್ಬಿಟ್ಟಿರ್ತಾರೆ. ಶಕ್ತಿ ರೂಪಿಣಿಯಾದಂಥ ದೇವಿಯಿಂದಲೇ ಕೇವಲ ರಾಕ್ಷಸರ ಒಂದು ಸಂಹಾರ ಇರ್ತದೆ. ಆಗ ಎಲ್ಲ ದೇವಾನುದೇವತೆಗಳ ಒಂದು ಶಕ್ತಿಯನ್ನು ಒಗ್ಗೂಡಿಸಿ ಒಂದು ಹೆಣ್ಣು ಶಕ್ತಿ ರೂಪಿಯನ್ನು ಸೃಷ್ಟಿಯನ್ನು ಮಾಡ್ತಾರೆ. ಅವಳೇ ಶಾಕಂಬರಿ ಎನ್ನುವ ಹೆಸರನ್ನು ಪಡಿತಾಳೆ. ಆಕೆಯನ್ನು ಎಲ್ಲ ದೇವಾನುದೇವತೆಗಳ ಹಣೆಯಿಂದ ಒಂದು ಪ್ರಕಾಶಮಾನವಾದಂಥ ಒಂದು ಅಗ್ನಿ ಬರ್ತದೆ. ಆ ಅಗ್ನಿ ಎಲ್ಲ ಒಟ್ಟಾಗಿ ಕೂಡಿ ಆಗ ಒಂದು ಹೆಣ್ಣು ರೂಪವನ್ನು ಪಡಿತಂತೆ. ಆಕೆಗೆ ನಾನಾ ರೀತಿಯಿಂದ ಎಲ್ಲ ದೇವಾನುದೇವತೆಗಳು ಶಕ್ತಿ ಆಯುಧಗಳನ್ನು ಕೊಡ್ತಾರೆ. ಆಕೆ ಸೃಷ್ಟಿಯಾದದ್ದು ವಿಶೇಷವಾಗಿ ಈ ಜಗತ್ತಿಗೆ ಬಂದಂಥ ರಾಕ್ಷಸರಿಗೆಲ್ಲರ ಸಂಹಾರವನ್ನು ಮಾಡ್ತಾಳೆ. ಅದಕ್ಕಾಗಿ ನಾನಾ ರೂಪವನ್ನು ಆಕೆ ತಾಳಬೇಕಾಗ್ತದೆ. ಜಗತ್ತಿಗೆ ಬಂದಂಥ ಎಲ್ಲ ಸಂಕಷ್ಟಗಳನ್ನ ದೂರವನ್ನು ಮಾಡಿದ್ರಿಂದ ಆಕೆಯನ್ನು ಸಾಕ್ಷಾತ್ ಜಗದಂಬಿಕೆ ಎನ್ನುವ ಹೆಸರಿಂದ ದೇವಾನುದೇವತೆಗಳು ಕರೀತಾರೆ. ಈಗಾಗಲೇ ನಾನು ಬನಶಂಕರಿ ಕವಚವನ್ನು ಹೇಳ್ಕೊಟ್ಟೀನಿ. ಬಹಳಷ್ಟು ಜನರು ಹೇಳ್ತೀರಿ, ಬಹಳ ನಾವು ಪ್ರತಿಯೊಂದು ದಿವಸ ಹೇಳ್ತೇವೆ ನಮಗೆಲ್ಲ ಒಳ್ಳೆಯದಾಗಿದೆ ಅಂಥೇಳಿ. ಯಾಕಂದರೆ ಆಕೆ ಜಗನ್ಮಾತೆ, ಅಮ್ಮನ ಸ್ವರೂಪಳಾದಂಥ ಆಕೆ ಅಂತಃಕರಣ ಸ್ವರೂಪಳಾದಂಥ ಜಗದಂಬಿಕೆ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾಳೆ. ನಾನು ನನಗಾಗಿರುವಂಥ ಅನುಭವ ಬೇಕಾದಷ್ಟನ್ನು ಪ್ರತಿ ವರ್ಷ ಹೇಳ್ತಾನೆ ಬಂದಿದ್ದೇನೆ.
ಆಕೆಯನ್ನು ನನಗಿಂಥ ಸಂಕಷ್ಟದ ಅಂತ ಹೇಳಿ ಆಕೆ ಮುಂದೆ ಹೋಗಿ ನಿಂಬೆಹಣ್ಣಿನ ದೀಪ, ಈ ಒಂದು ರಾಹು ಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ದೇವಸ್ಥಾನದಲ್ಲಿ ಹೋಗಿ ಆಕೆ ಮುಂದೆ ಹಚ್ಚಿ ಬೇಡ್ಕೊಂಡ್ರೆ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದಂತ. ಅದಕ್ಕಾಗಿ ಈಗ ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಟ್ಟಿನಿ. ನಾಳೆ ಹೋಗಿ ಉಡಿ ತುಂಬ್ರಿ. ನಿಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗದೇ ಇದ್ದರೂ ಕೂಡ ಲಕ್ಷ್ಮೀ ದೇವಿ ಫೋಟೋ ಇದ್ದರೆ ಅಥವಾ ನಿಮ್ಮ ಕುಲದೇವರ ಯಾವುದೇ ದೇವಿ ಶಕ್ತಿ ದೇವತೆ ಇದ್ದರೆ ಆಕೆಗೆ ಉಡಿಯನ್ನು ತುಂಬಿ ಅಲ್ಲಿ ಬನಶಂಕರಿ ಸ್ಮರಣೆಯನ್ನು ಮಾಡಿಕೊಳ್ರಿ. ಅದು ಶಾಕಂಬರಿಗೆ ಹೋಗಿ ಮುಟ್ಟುತ್ತದೆ. ಈ ರೀತಿಯಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂಥ ಶಾಕಂಬರಿ ಬನಶಂಕರಿ ಅವತಾರದ ದಿನ ಅಂತಲೇ ಆಚರಣೆ ಮಾಡ್ತಾ ಇದ್ದೀವಿ. ಆಕೆಯ ಹುಟ್ಟು ಹಬ್ಬ ಅಂತೇಳಿ ಕೂಡ ಆಚರಣೆಯನ್ನು ಮಾಡ್ತೇವೆ. ಇದನ್ನು ವಿಶೇಷವಾಗಿ ಯಾರು ಬೇಕಾದರೂ ನನಗೆ ಬೇಕು ಅಮ್ಮನವರ ಆಶೀರ್ವಾದ ಅನ್ನೋರು ಯಾರು ಬೇಕಾದರೂ ಆಚರಣೆಯನ್ನು ಮಾಡಬಹುದು. ಈ ಜನ್ಮೋತ್ಸವ, ಈ ಹುಟ್ಟು ಹಬ್ಬಗಳನ್ನು ಯಾರು ಬೇಕಾದರೂ ಆಚರಣೆಯನ್ನು ಮಾಡೋದ್ರಿಂದ ಎಷ್ಟೋ ಜನ ಹೇಳ್ತೀರಿ ಹೆಣ್ಣು ಮಕ್ಕಳು ಬೇಕು ನಮಗೆ ಅಂಥೇಳಿ. ನಾಳೆ ಬನಶಂಕರಿಗೆ ಹೋಗಿ ಆಕೆಯನ್ನು ಉಡಿ ತುಂಬಿ ಬೇಡ್ಕೊಂಡು ಬಂದರೆ ಖಂಡಿತವಾಗಿಯೂ ಮನೆಯಲ್ಲಿ ಹೆಣ್ಣು ಮಕ್ಕಳ ಜನನ ಕೂಡ ಆಗ್ತದೆ. ಈ ರೀತಿಯಾಗಿ ಕೆಲವು ಅವಕಾಶಗಳಲ್ಲಿ ನಾವು ಮಾಡಿದಂಥ ಪೂಜೆ ಪುನಸ್ಕಾರಗಳು ನಮ್ಮ ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡ್ತದಂತ. ನಾಳೆ ವಿಶೇಷವಾಗಿ ಶುಕ್ರವಾರ ಬನಶಂಕರಿಗೆ ವಿಶೇಷ ಅಂತ ಹೇಳ್ತೇವೆ. ಅದರಲ್ಲಿ ನಾಳೆ ಆಕೆ ಒಂದು ಚತುರ್ದಶಿ ತಿಥಿ ಬಂದದ, ಬಹಳಷ್ಟು ಒಳ್ಳೆಯದು. ನಾಳೆ ಬನಶಂಕರಿಯಮ್ಮರಿಗೆ ಎಷ್ಟು ಚಂದ ನಡ್ಕೊಳ್ತೀರೋ ಅಷ್ಟು ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.